ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ನಮಗೆ ಅವರೆಕಾಯಿ ಅಂದರೆ ತುಂಬ ಇಷ್ಟ. ಯಾರಿಗೆ ಅವರೆಕಾಯಿ ಅಂದರೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟನೇ. ಆದರೆ ಅವರೆಕಾಯಲ್ಲಿ ತುಂಬ ವೆರೈಟೀಸ್, ಅವರೆಕಾಳಲ್ಲಿ ತುಂಬ ವೆರೈಟೀಸ್ ಸಾಂಬಾರು ಮಾಡ್ಬೋದು. ಅವರೆಕಾಯಿ ಬರುತ್ತಲ್ಲ, ಊರ ಕಡೆ ಸಿಗುವಂಥ ಅವರೆಕಾಯಲ್ಲಿ ತುಂಬ ಹುಳ ಬರುತ್ತೆ. ಅದು ಯಾರಿಗೆಲ್ಲ ಗೊತ್ತು ಅನ್ನೋರು ಕಾಮೆಂಟ್ ಮಾಡಿ. ನಮಗೆ ಬೆಂಗಳೂರಲ್ಲಿ, ಕೋಲಾರಲ್ಲಿ ಎಲ್ಲ ಕಡೆ ಸಿಗುವಂಥ ಅವರೆಕಾಯಲ್ಲಿ ಹುಳ ನಮಗೆ ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ. ನಾವು ತೋಟದಿಂದ ಕಿತ್ಕೊಂಬಂದು ಎಲ್ಲ ಸುಲಿಬೇಕಾದ್ರೆ ನೋಡಿ ಎಷ್ಟು ದೊಡ್ಡ ಹುಳಗಳಿದ್ದಾವೆ ಅಂತ. ಯಾರೇ ಅವರೆಕಾಯಿ ಅಡುಗೆ ಮಾಡಿ ತಿನ್ನಬೇಕು ಅಂದ್ರೂ ಒಂದು ಬಾರಿ ನೀಟಾಗಿ ಚೆಕ್ ಮಾಡಿ ಆಮೇಲೆ ಅವರೆಕಾಯಿ ಸುಲಿದು ಅಡುಗೆ ಮಾಡಿ ತಿನ್ನಿ. ಇಲ್ಲಾಂದರೆ ಹುಳನೂ ಕೂಡ ತಿನ್ನಬೇಕಾಗತ್ತೆ. ನೋಡಿದ್ರಲ್ಲ ಎಷ್ಟು ದೊಡ್ಡ ಹುಳಗಳಿದ್ದಾವೆ ಅಂತ. ಅವರೆಕಾಯಿ ಬಿಡಿಸ್ತಿದ್ರೆ ಸುಮಾರು ಏನಿಲ್ಲ ಅಂದರೆ ಒಂದು 10 ಹುಳ ಅಷ್ಟು ಸಿಕ್ಕಿದೆ. ಚಿಕ್ಕ ಹುಳ ಅಲ್ಲ, ದೊಡ್ಡ ದೊಡ್ಡದಾಗೇ ಇರುತ್ತೆ. ಕಾಣುತ್ತೆ ನಿಮಗೆ ಹುಳ. ತುಂಬ ಚಿಕ್ಕದಿದ್ರೆ ಗೊತ್ತಾಗಲ್ಲ ಅನ್ಲಿಕ್ಕೆ. ಅವು ಮತ್ತು ಅವರೆಕಾಯಲ್ಲಿದ್ದರೆ ಬದುಕೇ ಇರ್ತವೆ. ಎಷ್ಟು ದಿನ ಬೇಕಿದ್ರೂ ಬದುಕಿರ್ತವೆ. ಯಾಕಂದರೆ ಅವು ಒಳಗಡೆ ಹೋಗ್ಬಿಟ್ಟಿರ್ತವೆ ತೂತ ಮಾಡಿಕೊಂಡು. ಅವು ತಿನ್ಕೊಂಡು ಅಲ್ಲೇ ಇರ್ತವೆ, ಸತ್ತೋಗಲ್ಲ ಬೇಗ. ನೋಡಿದ್ರಲ್ಲ ಹೆಂಗೆ ಗೋಡೆ ಎಲ್ಲ ಹತ್ತುತ್ತೆ ಅದು. ಅವರೆಕಾಯಿ ಯಾವ ಕಲರ್ ಇರುತ್ತೋ ಹುಳ ಕೂಡ ಅದೇ ಕಲರ್ ಇದೆ, ಗ್ರೀನ್ ಕಲರು.